ನಮಸ್ಕಾರ ಎಲ್ಲರಿಗೂ. ಇಂದು ದಿನಾಂಕ 2/8/2026 ನಡೆದಿರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನು ಅವಲೋಕನ ಮಾಡೋಣ. ಮೊದಲನೇದಾಗಿ ಈ ಸಿರೀಸು C3ಗೆ ಸಂಬಂಧಿಸಿದೆ. ಒಂದನೇ ಪ್ರಶ್ನೆ, ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? 1. ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ. 2. ಕಾನೂನಿನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ, ಮಾಹಿತಿಯನ್ನು ಅಧಿಕೃತ ಅನುಮತಿಯಿಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. 4. ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಇಲ್ಲಿ ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸ್ತಾನೆ ಅಂದರೆ ಸರಿಯಾದಂಥ ಉತ್ತರ 3. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನೇರವಾಗಿ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ನೇರವಾಗಿ ಹೋಗೋಣ, ಯಾಕಂದ್ರೆ ಭಾಳಷ್ಟಿದೆ. ಎರಡನೇ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತಾರೆ. ಸರಿಯಾದಂಥ ಉತ್ತರ 3. ವಿಷಲ್ ಬ್ಲೋಯಿಂಗ್. ಮೂರನೇ ಪ್ರಶ್ನೆ, 1995ರ ನೂಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೂಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಸರಿಯಾದಂಥ ಉತ್ತರ 1. ಸಾರ್ವಜನಿಕ ಜೀವನದ 7 ಮೂಲಭೂತ ತತ್ವಗಳು. ನಾಲ್ಕನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಸರಿಯಾದಂಥ ಉತ್ತರ ವೈಯಕ್ತಿಕ ಪೂರ್ವಾಗ್ರಹಗಳು. 5. ಕೆಲಸದ ಸ್ಥಳಗಳಲ್ಲಿ ನೈತಿಕ ನಡವಳಿಕೆಗಳು ಇವುಗಳನ್ನು ಉತ್ತೇಜಿಸುತ್ತದೆ. ಸರಿಯಾದಂಥ ಉತ್ತರ ಸಹೋದ್ಯೋಗಿಗಳ B, C, D. D ಮತ್ತು E ಅಂದರೆ ನಂಬಿಕೆ ಮತ್ತು ಸಹಕಾರ ಮತ್ತು ಸಮಗ್ರತೆಯನ್ನು ಪ್ರತಿಪಾದಿಸುತ್ತದೆ. 6ನೇ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ 2. A ಮತ್ತು C. ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 101ನೇ ವಿಧಿ ತಿಳಿಸುತ್ತದೆ. ಹಾಗೆ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಅಥವಾ ಮುಂದೂಡಿದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಸರಿಯಾದಂಥ ಉತ್ತರ 2. 7ನೇ ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು? ಸರಿಯಾದಂಥ ಉತ್ತರ ಯಾರ್ರೀ? ಭಾರತದ ರಾಷ್ಟ್ರಪತಿಗಳು. 8ನೇದು, ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಸರಿಯಾದಂಥ ಉತ್ತರ 2ನೇದು ಯಾವುದ್ರಿ? ABC 3 ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯನ್ನು ಸೇರಿಸಲಾಗಿದೆ. 9ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಸರಿಯಾದಂಥ ಉತ್ತರ ಶಾಸಕಾಂಗ. 10. ಭಾರತ ಸಂವಿಧಾನ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ಸರಿಯಾದಂಥ ಉತ್ತರ 2ನೇದು 17ನೇ ಭಾಗ ಅಂತ. 11ನೇ ಪ್ರಶ್ನೆ, ಭಾರತ ಸಂವಿಧಾನ 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಸರಿಯಾದಂಥ ಉತ್ತರ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. 4ನೇ ಉತ್ತರ ಸರಿ. 11ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವುದಕ್ಕಿಂತ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು? ಇದು ಯಾರೇ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. 13ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. B. ಭಾರತ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನು ಕಲ್ಪಿಸುತ್ತದೆ. ಸರಿಯಾದಂಥ ಉತ್ತರ A ಮತ್ತು B ಎರಡೂ ತಪ್ಪಾಗಿದೆ. 14ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ.
ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. ಸರಿಯಾದಂಥ ಉತ್ತರ ಏನಾಗಿದೆ ರೀ? ಸೊ ಒಂದನೇದು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ 16ನೇ ವಿಧಿ. ನಂತರ ಅಲ್ಪಸಂಖ್ಯಾತರ ಹಕ್ಕು 29ನೇ ವಿಧಿ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 21ನೇ ವಿಧಿ. ಡಿ ಶೋಷಣೆಯ ವಿರುದ್ಧ ಹಕ್ಕು ಎಷ್ಟು ರೀ? 23ನೇದು. ಸರಿಯಾದಂಥ ಉತ್ತರ ಸೊ 1. 15ನೇದು ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂಥೇಳಿ. ಸರಿಯಾದಂಥ ಉತ್ತರ ಯಾರ್ದ್ರಿ? ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾಯಿತ ಸದಸ್ಯರು. 16ನೇ ಪ್ರಶ್ನೆ, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ಯವನ್ನು ಹೊಂದಿಲ್ಲ? ಸರಿಯಾದಂಥ ಉತ್ತರ 2, ಚಂಡೀಗಢ, ಲಕ್ಷದ್ವೀಪ್ ಮತ್ತು ಲಡಾಖ್. 17ನೇದು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಯಾರೀ? ಭಾರತದ ಅಟಾರ್ನಿ ಜನರಲ್ ಅಂತೇಳಿ. ಸರಿಯಾದಂಥ ಉತ್ತರ 1, ಅಟಾರ್ನಿ ಜನರಲ್. 18ನೇದು ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ. ಯಾರಿಗ್ರಿ? 18ನೇದು ರಾಷ್ಟ್ರಪತಿಯವರಿಗೆ. 19 ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗ್ರಿ? ರಾಜ್ಯದ ರಾಜ್ಯಪಾಲರಿಗೆ. 4ನೇ ಉತ್ತರ ಸರಿಯಾದಂಥ ಉತ್ತರ 4. 20ನೇದು ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿ. ತಪ್ಪಾಗಿರುವುದನ್ನು ಗುರುತಿಸಿ. ಯಾವುದ್ರಿ? ಬಿ ಮತ್ತು ಡಿ. ಬಿ ಯೋಗ ಏನಿದೆ ಪತಂಜಲಿಗೆ ಬರಬೇಕಾಗುತ್ತೆ. ನಂತರ ಡಿ ಪೂರ್ವಮೀಮಾಂಸೆನೂ ಕೂಡ ತಪ್ಪಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ 1. 21ನೇದು ಹೊಂದಿಸಿ ಬರೆಯಿರಿ. ದಿನಾಚರಣೆಗಳು ಮತ್ತು ದಿನಾಂಕವನ್ನು ಕೊಟ್ಟಿದ್ದಾರೆ. ಭೂಮಿ ದಿನ, ವಿಶ್ವ ಓಝೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ. ಸೊ ಇದು ಸರಿಯಾದಂಥ ಉತ್ತರ. ಸೊ ಒಂದನೇದ್ದು ಸರಿಯಾದಂಥ ಉತ್ತರ 1 ರೀ. ಅಂದರೆ ಎ 2. ಭೂಮಿ ದಿನ ಏಪ್ರಿಲ್ 22, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2, ವಿಶ್ವ ಜನಸಂಖ್ಯಾ ದಿನ ಎಷ್ಟು ರೀ? ಜುಲೈ 11. ಸೊ ಹೀಗಾಗಿ ಸರಿಯಾದಂಥ ಉತ್ತರ 1. ನೆಕ್ಸ್ಟ್ 22ನೇ ಪ್ರಶ್ನೆ, ಒಲಿಂಪಿಕ್ಸ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತ. ಸರಿಯಾದಂಥ ಉತ್ತರ 1, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಮತ್ತು ಟುಗೆದರ್ ಅಂಥೇಳಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಯಾವುದ್ರಿ? 23ನೇದು ಸರಿಯಾದಂಥ ಉತ್ತರ 1960ರಲ್ಲಿ ರೋಮ್ ನಗರದಲ್ಲಿ. ಅಂದರೆ 4ನೇ ಉತ್ತರ ಸರಿಯಾಗಿದೆ. 24ನೇದು ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ನಿರ್ಧಾರವನ್ನು ಸರಿಯಾಗಿ ತೋರಿಸುತ್ತದೆ? ಯಾವುದ್ರಿ? 1ನೇದ್ರಿ ಯಾವುದು? ಸಿ ಮಾತ್ರ ಅಂತ ಹೇಳಿರಿ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟವನ್ನು ಸರಿಯಾಗಿ ತೋರಿಸುತ್ತದೆ ಅಂಥೇಳಿ. ನಂತರ 25 ಹಣಕಾಸು ಆಯೋಗ ಅದರ ಮುಖ್ಯಸ್ಥರು 1, 2, 3, 4 ಮತ್ತು 5ನೇ ಮುಖ್ಯಸ್ಥರಾಗಿ ಯಾರ್ಯಾರಿದ್ದಾರೆ ಅಂಥೇಳಿ. ಸರಿಯಾದಂಥ ಉತ್ತರ ಯಾವುದ್ರಿ? ಸೊ 3ನೇದು. ನೆಕ್ಸ್ಟ್ 26ನೇದು ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಯಾವುದ್ರಿ? ಟರ್ನರ್ ಸಿಂಡ್ರೋಮ್. ಸೊ ಸರಿಯಾದಂಥ ಉತ್ತರ ಕ್ರೋಮೋಜೋಮ್ಗಳ ಸಂಖ್ಯೆ 46 ಆಗೋದ್ರಿಂದ ಸೊ ಇದು ಬರುತ್ತದೆ ಅಂಥೇಳಿ. ನೆಕ್ಸ್ಟ್ 27 ಈ ಕೆಳಗಿನ ಯಾವ ಮೈಕ್ರೋಬ್ ಅಂದರೆ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ? ಸರಿಯಾದಂಥ ಉತ್ತರ ಸ್ಪೆರುಲಿನಾ ಅಂಥೇಳಿ. 28 ಮಿನಾಟಮಾ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಇದು ಮಾನವನ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾದ ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಯಾವುದ್ರಿ? ಸರಿಯಾದಂಥ ಉತ್ತರ 3 ಪಾದರಸ ಅಂಥೇಳಿ. ನೆಕ್ಸ್ಟ್ 29 ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಡೀಸೆಲ್ ಮತ್ತು ಪೆಟ್ರೋಲಿಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣಗಳು. CNG ಅಂತೇಳಿ ಬಹಳಷ್ಟು ಇತ್ತೀಚೆಗೆ ಉಪಯೋಗಿಸ್ತಿರುವಂತಹ ಒಂದು ಇಂಧನವಾಗಿದೆ. ಸೊ ಹೀಗಾಗಿ ಸರಿಯಾದಂಥ ಉತ್ತರ ಯಾವುದ್ರಿ? 4ನೇದು A, B ಮತ್ತು D ಸರಿಯಾಗಿದೆ. ಅಂದರೆ ಹೆಚ್ಚು
ಪರಿಣಾಮಕಾರಿಯಾಗಿ ಉರಿಯುತ್ತದೆ, ನಂತರ ಅಗ್ಗವಾಗಿರುತ್ತದೆ. ಹಾಗೆ ಕಲಬೆರಕೆ ಮಾಡುವುದು ಮತ್ತು ಅಕ್ರಮವಾಗಿ ವರ್ಗಾಯಿಸುವುದು ಬಹಳಷ್ಟು ಕಷ್ಟಕರ. ಹಾಗಾಗಿ ಸರಿಯಾದಂಥ ಉತ್ತರ 4. 30ನೇ ಪ್ರಶ್ನೆ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು ಡ್ಯಾಶ್ ಅಂತೇಳಿ. ಯಾವುದ್ರಿ? ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಅಂದರೆ ಸರಿಯಾದಂಥ ಉತ್ತರ 1. 31ನೇದು, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಸರಿಯಾದಂಥ ಉತ್ತರ 3, ಈರುಳ್ಳಿ ಮತ್ತು ಕ್ಯಾಕ್ಟಸ್. 32, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆ ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಗೆ ಹೆಸರು ಏನಂತ ಕರಿತೀವಿ? 37ನೇದು ಯುರೇಮಿಯಾ ಅಂಥೇಳಿ. 4ನೇ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಜೆಲ್ ವಿದ್ಯುತ್ಕರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂಥೇಳಿ. ಸೊ 33ನೇದು 4ನೇ ಉತ್ತರ ಸರಿಯಾಗಿದೆ, ಧನಾತ್ಮಕ ಎಲೆಕ್ಟ್ರೋಡ್ ಅಂಥೇಳಿ. 34, ಗ್ರಹಗಳು ಮತ್ತು ಭ್ರಮಣೆ ಯಾವುದನ್ನು ಹೊಂದಿಸಿ ಬರೆಯಿರಿ. ಸರಿಯಾದಂಥ ಉತ್ತರ 2ನೇದ್ರಿ, ಎ 2 ಗುರುಗ್ರಹ ಎಷ್ಟ್ರಿ 12 ವರ್ಷ, ಬಿ ಶನಿಗ್ರಹ 29 ವರ್ಷ, ಯುರೇನಸ್ 84 ವರ್ಷ, ಡಿ ನೆಪ್ಚೂನ್ 3 ಅಂದರೆ 165 ವರ್ಷಗಳು. ಸರಿಯಾದಂಥ ಉತ್ತರ 2. 35ನೇದು, ಹೇಳಿಕೆಗಳನ್ನು ಗಮನಿಸಿ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವುದರ ಮೂಲಕ ವಿದ್ಯುತ್ ಮಂಡಳಿಗಳು ಮತ್ತು ಉಪಕರಣಗಳು ರಕ್ಷಿಸುವಂತಹ ಒಂದು ಸಾಧನವಾಗಿದೆ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಶ್ರೇಣಿಯಲ್ಲಿ ಜೋಡಿಸಿರುತ್ತಾರೆ. ಸೊ ಈ ಹೇಳಿಕೆ 2ನೇದು ತಪ್ಪಾಗುತ್ತೆ, ಯಾಕಂದರೆ ಸಮಾಂತರ ಅಲ್ಲ, ಇದರಲ್ಲಿ ಜೋಡಿಸಿರ್ತಾರೆ. ಸೊ ಹಾಗಾಗಿ ಸರಿಯಾದದ್ದು 1ನೇ ಹೇಳಿಕೆ ಸರಿಯಾಗಿದೆ, 2ನೇದು ತಪ್ಪಾಗಿದೆ. ಅಂದರೆ ಆನ್ಸರು 1ನೇದು ರೀ, ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಅದನ್ನು. ನೆಕ್ಸ್ಟ್ 36ನೇದು, GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದ್ದು ಇದು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂಥೇಳಿ. ಸೊ ಇದು ಸರಿಯಾದಂಥ ಉತ್ತರ ಇಸ್ರೋ ಮತ್ತು AAIದವರು. 37, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿನಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ. ಸರಿಯಾದಂಥ ಉತ್ತರ ಮಿಶ್ರಲೋಹದ ರೋಧಶೀಲತೆಯ ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಾಗಿದ್ದಾಗಿರುತ್ತದೆ. ಹಾಗಾಗಿ ಸರಿಯಾದಂಥ ಉತ್ತರ 3. 38, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರೋ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡವಾಗಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶ ಎಂದರೆ. 38ನೇದು 2, ಯಾಕಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುತ್ತದೆ. 39, ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದಂಥ ಉತ್ತರವನ್ನು ಆರಿಸಿ. ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ. ಇದು ತಪ್ಪಾಗುತ್ತೆ, ಯಾಕೆ ಆಮ್ಲಗಳ ರುಚಿ ಸಿಹಿಯಾಗಿರುತ್ತದೆ. ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ, ಇದನ್ನು ಕೂಡ ತಪ್ಪಾಗಿದೆ. ಹಾಗಾಗಿ 39ನೇದು ಹೇಳಿಕೆ 1 ಮತ್ತು 2 ಎರಡೂ ಕೂಡ ತಪ್ಪಾಗಿವೆ, ಸರಿ ಇಲ್ಲ ಅಂಥೇಳಿ. 40ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸರಿಯಾದಂಥ ಉತ್ತರ 3ನೇದು. 41, ದೂರದರ್ಶನ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. ಸರಿಯಾದಂಥ ಉತ್ತರ ಕ್ರಿಪ್ಟಾನ್ ಮತ್ತು ಕೆನ್ಸಾನ್. 42, ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್. 42ನೇದು ಕನಿಷ್ಠ ಚದುರುತ್ತದೆ. ಸರಿಯಾದಂಥ ಉತ್ತರ 4. 43ನೇದು, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಸರಿಯಾದಂಥ ಉತ್ತರ ಪೊಟ್ಯಾಷಿಯಂ ಪರ್ಮಾಂಗನೇಟ್. ನೆಕ್ಸ್ಟ್ 44ನೇ ಪ್ರಶ್ನೆ, ಉಪಕರಣಗಳು ಮತ್ತು ಅವುಗಳ ಬಳಕೆ ಮಾಡಲು. ಸರಿಯಾದಂಥ ಉತ್ತರ 4ನೇ ಉತ್ತರ A1, B2, C3, D4. 45, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ ಅಂಥೇಳಿ. ಸರಿಯಾದಂಥ ಉತ್ತರ 4ನೇದು ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ. 46ನೇದು, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಸರಿಯಾದದ್ದು ಯಾವುದು ಅಂಥೇಳಿ. ಹಾಗಾಗಿ A, B ಮತ್ತು D ಸರಿಯಾಗಿವೆ. ಹೀಗಾಗಿ 2ನೇದು ಸರಿಯಾದಂಥ ಉತ್ತರ 2. 47ನೇದು, ಕೆಳಗೆ ಕೊಟ್ಟಿರುವಂತಹ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ ಅಂತೇಳಿ. ಇಲ್ಲಿ
47ನೇದು ಏನಾಗ್ತದೆ ರೀ, ಜಂಬಟ್ಟಿಗೆ ಮಣ್ಣು ಅಂಥೇಳಿ. 48ನೇದು ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಅಂಥೇಳಿ. ಸೊ ಇದನ್ನು ಉತ್ತರ 1ನೇದು ಎ, ಬಿ, ಡಿ ಮತ್ತು ಸಿ ಅನುಕ್ರಮದಲ್ಲಿ ಆಗುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ 1. 49ನೇದು ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಸರಿಯಾಗಿದ್ದು ಯಾವುದ್ರಿ? ಜವಾಹರ್ಲಾಲ್ ನೆಹರು 1ನೇದು ಸರಿ ಇದೆ, ನವಶೇವ. 2ನೇದು ದೀನ್ ದಯಾಳ್ ಬಂದರು, ಕಾಂಡ್ಲಾ. ಪಿ ಬಿ ಚಿದಂಬರಂ ಬಂದರು, ಇದು ತಪ್ಪಾಗಿದೆ. ಕಾಮರಾಜರು ಬಂದರು, ಎನ್ನೋರ್ ಸರಿಯಾಗಿದೆ. ಹಾಗಾಗಿ 1 ಸರಿ ಇದೆ. 49ನೇದು 1ನೇದು. 50 ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಸರಿಯಾದಂಥ ಉತ್ತರ 1 ಬಿಹಾರ್. 51ನೇದು ಹೊಂದಿಸಿ ಬರೆಯಿರಿ. ಸರಿಯಾದಂಥ ಉತ್ತರ 1ನೇದು. 52 ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ? ಇದು ಭಾರತದಲ್ಲ, ವಿಶ್ವದಲ್ಲಿನೇ ಅಂತ ಕರೀತಾರೆ. ಹಾಗಾಗಿ ಇದರ ಉತ್ತರ 1ನೇದು ಜೈನ್ ಒಳನಾಡಿನ ಜಲಮಾರ್ಗ ಅಂಥೇಳಿ. 53 ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲು ಮಾರ್ಗ ಈ 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಸರಿಯಾದಂಥ ಉತ್ತರ 3 ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. 54ನೇದು ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶವನ್ನು ಗುರುತಿಸಿ. ಯಾವುದ್ರಿ? ಅಕ್ಷಾಂಶ, ರೇಖಾಂಶ, ಎತ್ತರ, ಮಾರುತ. ಸರಿಯಾದಂಥ ಉತ್ತರ ರೇಖಾಂಶ ಅಷ್ಟೊಂದು ಪ್ರಭಾವ ಬೀರಂಗಿಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ 2. 55 ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೀವಿ ರೀ? ಗ್ರೀನ್ ಫೀಲ್ಡ್ ಅಂಥೇಳಿ ಕೂಡ ಕರಿತೀವಿ. ಹಾಗಾಗಿ 55ನೇದು 4. 56ನೇದು ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯಲ್ಲಿ ಮುಖ್ಯವಾಗಿ ಮಾತನಾಡುತ್ತಾರೆ? ಯಾವುದ್ರಿ? ಅಸ್ಸಾಂ. 57 ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಸರಿಯಾದಂಥ ಉತ್ತರ 1ನೇದು ಎ, ಬಿ ಮತ್ತು ಡಿ. ಹೊಂದಿಸಿ ಬರೆಯಿರಿ. 58ನೇದು ಸರಿಯಾದಂಥ ಉತ್ತರ 4ನೇದು ಎ 3, ಬಿ 4, ಸಿ 2, ಡಿ 1. 59 ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಬರೆಯಿರಿ. 59ನೇದು ಸರಿಯಾದಂಥ ಉತ್ತರ 1 ಸಿ, ಡಿ, ಎ ಮತ್ತು ಬಿ. 60ನೇ ಪ್ರಶ್ನೆ ಲೋಕಹಿತವಾದಿ ಎಂದು ಯಾರನ್ನು ಜನಪ್ರಿಯರಾಗಿದ್ದರು? ಯಾರೀ? ಗೋಪಾಲ್ ಹರಿ ದೇಶ್ಮುಖ್ ಅಂತೇಳಿ. 61ನೇದು ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ತನರ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ? ಸರಿಯಾದಂಥ ಉತ್ತರ ಮಜಿರಿಸ್. 62ನೇದು ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಶಾರದಾಂಬಾ ದೇವಾಲಯ ಶೃಂಗೇರಿ, ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರು, ಕಮಲ್ ಮಹಲ್ ಹಂಪಿ. ಸರಿಯಾದಂಥ ಉತ್ತರ 2 ಎ 4, ಬಿ 1, ಸಿ 2, ಡಿ 3. ನೆಕ್ಸ್ಟ್ 63ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿವೆ? ಸರಿಯಾದಂಥ ಉತ್ತರ ಎ, ಬಿ ಮತ್ತು ಡಿ. ವಿಷ್ಣುವರ್ಧನು ನೋಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದ್ದನು. ವಿಷ್ಣುವರ್ಧನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ್ದನು. ಡಿ. ವಿಷ್ಣುವರ್ಧನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಸರಿಯಾದಂಥ ಉತ್ತರ 2. 64 ಕೃಷ್ಣದೇವರಾಯ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು? ಸರಿಯಾದಂಥ ಉತ್ತರ 3 ಅಲ್ಲಾಸಾನಿ ಪೆದ್ದಣ್ಣ. 65 ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದಂಥ ಉತ್ತರವನ್ನು ಆರಿಸಿ ಬರೆಯಿರಿ. ಸರಿಯಾದಂಥ ಉತ್ತರ 1ನೇದು ಹೌದ್ರಿ ಬಿ, ಎ, ಡಿ, ಸಿ. 66ನೇ ಪ್ರಶ್ನೆ ಈ ಕೆಳಗಿನ ಮೈಸೂರು ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾದಂಥ ಉತ್ತರ 4ನೇದು ಪಿ ಎನ್ ಕೃಷ್ಣಮೂರ್ತಿ, ಪಿ ವಿ ಮಾಧವರಾವ್, ಟಿ ಆನಂದರಾವ್. 67ನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕೆಳಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಹೇಳಿಕೆ 2 ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳಿಸಬೇಕಾಗಿತ್ತು.
ಈ ಕೆಳಗಿನ ಸರಿಯಾದಂಥ ಆಯ್ಕೆಯನ್ನು ಆರಿಸಿ. ಸರಿಯಾದಂಥ ಉತ್ತರ ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಹಾಗಾಗಿ ಸರಿಯಾದಂಥ ಉತ್ತರ 3. 68ನೇದು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ರಣಜಿತ್ ಸಿಂಗರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಬ್ರಿಟಿಷರ ಹೇಳಿಕೆ 2, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯ ರಕ್ಷಿಸಲು ಅವರು ವಿಫಲವಾದರು. ಕೆಳಗಿನ ಸರಿಯಾದಂಥ ಆಯ್ಕೆ 68ನೇದ್ದು ಹೇಳಿಕೆ 1ನೇದು ತಪ್ಪಾಗಿದೆ, ಯಾಕಂದರೆ ನಿರಂಕುಶವಾದಿ ಅನ್ನೋದು ತಪ್ಪಾಗಿತ್ತು. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. 69ನೇದು, ಕ್ರಿಸ್ತಪೂರ್ವ BCE 6ನೇ ಶತಮಾನದ ಗಣರಾಜ್ಯಗಳಲ್ಲಿ ಅವುಗಳ ರಾಜಧಾನಿಯೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದಂಥ ಉತ್ತರ 1ನೇದು A 3, B 4, C 1, D 2. 70, ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ? ವರುಣ, ಅಗ್ನಿ, ಸೋಮ 3 ಋಗ್ವೇದ ಕಾಲದ್ದು, ಹೀಗಾಗಿ ಪ್ರಜಾಪ್ರಭುತ್ವ ಅಲ್ಲ. ಅಂದರೆ 4ನೇ ಉತ್ತರ ದೇವತೆ ಅಲ್ಲ. 74. 71ನೇದು, ಬಾಲ್ಯ ವಿವಾಹ ತಡೆಗಟ್ಟಲು ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಕೂಡ ಪ್ರಸಿದ್ಧವಾಗಿದೆ. ಹೇಳಿಕೆ 2, ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 24ಕ್ಕೆ ನಿಗದಿಪಡಿಸಿತು. 71ನೇದು ಸರಿಯಾದಂಥ ಉತ್ತರ 4. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇದೆ, ಆದರೆ ಹೇಳಿಕೆ 1ಅನ್ನು ಹೇಳಿಕೆ 2 ವಿವರಿಸುವುದಿಲ್ಲ. 72ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? 72ನೇದ್ದು ಯಾವುದ್ರಿ? 3ನೇ ಆನ್ಸರು ಜಯದೇವನ ಗೀತ ಗೋವಿಂದದಲ್ಲಿ. 73, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು? ಸರಿಯಾದಂಥ ಉತ್ತರ 1ನೇ ರಾಜರಾಜ. 74, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಸರಿಯಾದಂಥ ಉತ್ತರ 1 ಕುಷ್ಕ್ ಇ ಸಿರಿ ಅಂಥೇಳಿ. 75, ಹೊಂದಿಸಿ ಬರೆಯಿರಿ. ಗುರು ರಾಮದಾಸ್, ಗುರು ಅರ್ಜುನ್ ದೇವ್, ಗುರು ಹರಗೋವಿಂದ, ಗುರು ಗೋವಿಂದ್ ಸಿಂಗ್ ಅಂಥೇಳಿ. ಸರಿಯಾದಂಥ ಉತ್ತರ 2ನೇದು A 4, B 2, C 1, D 3. ಇನ್ನು 76ನೇ ಪ್ರಶ್ನೆ, ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಬರ್ತೈತಿ. ಹೀಗಾಗಿ ನೇರವಾದಂಥ ಉತ್ತರವನ್ನು ಹೇಳ್ತೀನಿ, ಯಾಕಂದರೆ ತುಂಬ ಸಮಯ ಆಗುತ್ತೆ ಬಿಡಿಸ್ಬೇಕಾದ್ರೆ. ಹಾಗಾಗಿ ನೇರವಾದಂಥ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. 76ನೇ ಪ್ರಶ್ನೆಗೆ 3 ಸರಿಯಾದಂಥ ಉತ್ತರ 3ನೇದು. 77, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬಂದಿರುವಂತಹ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದಂಥ ಉತ್ತರ 2. 78, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯ ಎಷ್ಟು ಅಂಥೇಳಿ. ಸರಿಯಾದಂಥ ಉತ್ತರ 14 ಸೆಂಟಿಮೀಟರ್. 4ನೇ ಉತ್ತರ. 79, 1 ಎಂದರೆ ಪ್ಲಸ್ಸು, M ಎಂದರೆ ಮೈನಸ್ ಮತ್ತು N ಎಂದರೆ ಮೈನಸ್ ಎಂದಾದರೆ ಆ ಸಂಖ್ಯೆ ಕೊಟ್ಟಿರುವುದು ಎಷ್ಟು ಅಂಥೇಳಿ. ಸೊ 79ನೇದು 2 0 ಅಂಥೇಳಿ. 80ನೇ ಪ್ರಶ್ನೆ, ಸೊ ಕೆಳಗಿನ ಸರಿಯಾದಂಥ ಉತ್ತರವನ್ನು ಆರಿಸಿ. ಸೊ ಸರಿಯಾದಂಥ ಉತ್ತರ 2ನೇದು. 81ನೇ ಪ್ರಶ್ನೆ, ಕೆಳಗಿನ ಸ್ತಂಭಾಲೇಖ ನಿಶ್ಚಯವು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಹಾಗಾದರೆ 2019 ಮತ್ತು 2020ರ ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟು ಅಂಥೇಳಿ. ಸರಿಯಾದಂಥ ಉತ್ತರ 3ನೇದು 50%. ನೆಕ್ಸ್ಟ್ 82ನೇದು, ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. 82ನೇದು 1 329 ಕಿಲೋಮೀಟರ್. 83, 500 ರೂಪಾಯಿ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? ಸರಿಯಾದಂಥ ಉತ್ತರ 15 ರೂಪಾಯಿ. 84,
ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಂಗಿಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಸರಿಯಾದಂಥ ಉತ್ತರ ಮೂರನೇ ಉತ್ತರ. ಸರಿಯಾದಂಥ ಉತ್ತರ 3 ಉತ್ತರ. 85ನೇದು, ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿಯಲ್ಲಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವಂತಹ ಪದ ಯಾವುದ್ರಿ? ಕಂಟಿನ್ಯೂವಸ್. ಎ. ಸರಿಯಾದಂಥ ಉತ್ತರ 3ನೇದು ಕಂಟಿನ್ಯೂವಸ್. 86, ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಹೇಳಿಕೆ 1, ಕೆಲವರು ಗಣಿತದಲ್ಲಿ ದುರ್ಬಲರಾಗುತ್ತಾರೆ. ಹೇಳಿಕೆ 2, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರು. ತೀರ್ಮಾನ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಸರಿಯಾದಂಥ ಉತ್ತರ ಖಂಡಿತವಾಗಿಯೂ ನಿಜ, ಅಂದರೆ 3ನೇ ಉತ್ತರ ಸರಿ ಇದೆ. 87, ಆಗಸ್ಟ್ 14, 2010 ಯಾವ ದಿನವಾಗಿತ್ತು ಅಂಥೇಳಿ? ಸರಿಯಾದಂಥ ಉತ್ತರ ಶನಿವಾರ. 88, ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತವೆ. ಹಾಗಾದರೆ ಆ ಮನುಷ್ಯನ ವೇಗ ಎಷ್ಟು ಅಂಥೇಳಿ? 88, ಎರಡನೇದು 8 km/h ಅಂಥೇಳಿ. 89, Q, B, A, P, Y ಮತ್ತು R ಇವರು ಒಂದೇ ಸಾಲಿನಲ್ಲಿದ್ದಾರೆ. Y ಮತ್ತು R ಮಧ್ಯದಲ್ಲಿ Q ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. P ಮತ್ತು Qನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಬಿನ ಬಲಭಾಗದಲ್ಲಿ ಯಾರು ಇದ್ದಾರೆ ಅಂಥೇಳಿ? ಸರಿಯಾದಂಥ ಉತ್ತರ 3 ಎ. 90ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾಲ್ಟನ್ನು SVZIG ಎಂದು ಬರೆದರೆ ಅದೇ ಕೋಡಿನಲ್ಲಿ ಮೈಂಡನ್ನು ಹೇಗೆ ಬರೆಯಬಹುದು? ಸರಿಯಾದಂಥ ಉತ್ತರ 4 NRMW. 91, ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿ 2ರ ರಾಜ್ಯಗಳೊಂದಿಗೆ ಹೋಲಿಸಿ ಬರೆಯಿರಿ. ABCDಯಲ್ಲಿ ಕೊಟ್ಟಿದ್ದು. 91ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 2 ಎ. 4 ಮಾನ್ಸಿಂಗ್ ಪರ್ಮಾರ್ ಗುಜರಾತ್. ಬಿ. 3 ಅಲ್ಕಾ ಸಿಂಗ್ ಮಧ್ಯಪ್ರದೇಶ್. ಸಿ. ತರುಣ್ ಚೂಗ್ ಮಹಾರಾಷ್ಟ್ರ. ಡಿ. ರಾಜೇಂದ್ರ ಹೀರಾಲಾಲ್ ಜೈನ್ ರಾಜಸ್ಥಾನ್. ಹಾಗಾಗಿ ಸರಿಯಾದಂಥ ಉತ್ತರ 2. 92, ಆಗಮನ ಎಂಬುದು ಏನಿದ್ರಿ ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಮಿಷನ್ ಆಗಿದೆ. ಸರಿಯಾದಂಥ ಉತ್ತರ 4. 93, JSJB 2.0 ಅನ್ನು ವಿಸ್ತರಿಸಿ. ಇದು 3ನೇ ಉತ್ತರ. ಜಲ ಸಂಚಯ ಜನ ಭಾಗೀದಾರಿ ಅಂತೇಳಿ 2.0ದು. ಸರಿಯಾದಂಥ ಉತ್ತರ 3. 94, 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನಾಗಿತ್ತು? ಉತ್ತರ 1ನೇದು ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಅಂಥೇಳಿ. 95, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBAಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಇದನ್ನು ಮೇ 15, 2025ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. ಸರಿ ಇದೆ. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಸರಿ ಇದೆ. ಕರ್ನಾಟಕ ಸರ್ಕಾರವು 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBAಯನ್ನು ರಚಿಸಿತು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದ್ರಿ? ABC 3 ಸರಿಯಾಗಿದೆ. ಸರಿಯಾದಂಥ ಉತ್ತರ 4. 96, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? 96ನೇದು ಉಲ್ಲಾಸ್ ಅಂಥೇಳಿ ಕಾರ್ಯಕ್ರಮ ಮುಖಾಂತರ. ಸರಿಯಾದಂಥ ಉತ್ತರ 1. 97, SEHATಯನ್ನು ವಿಸ್ತರಿಸಿ. ಸರಿಯಾದಂಥ ಉತ್ತರ 1ನೇದು ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. 98, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? 98ನೇದು
ಇದು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಾಗಿದೆ. ಸರಿಯಾದಂಥ ಉತ್ತರ 2. 99. ಜನರಲ್ ಎನ್.ಎಸ್. ರಾಜಾ ಸುಬ್ರಹ್ಮಣ್ಯ ಅವರು 2026 ಮೇ 31 ಭಾರತೀಯ ಸಶಸ್ತ್ರ ಪಡೆಯ 3ನೇ ಚೀಫ್ ಡಿಫೆನ್ಸ್ ಸಾಫ್ಟ್ CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂಥೇಳಿ ಯಾರದ್ರಿ? ಸೊ ಆನ್ಸರು ಜನರಲ್ ಅನಿಲ್ ಚೌಹಾಣ್ ಅಂಥೇಳಿ. ಜನರಲ್ ಅನಿಲ್ ಚೌಹಾಣ್ ಅವರು ಏನಾಗ್ತಾರೆ? ಸೊ 2ನೇವರು. ಸೊ ಮೊದಲನೇದವರು ಜನರಲ್ ಬಿಪಿನ್ ರಾವತ್ ಅಂಥೇಳಿ ಮೊದಲಾಗಿದ್ದರು. ನಂತರ ಲಾಸ್ಟ್ ಕೊನೆಯ ಪ್ರಶ್ನೆ, 2026 ಏಪ್ರಿಲ್ನಲ್ಲಿ ಭಾರತ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಇದು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟವಾಗಿದೆ ಅಂಥೇಳಿ? ಇದು ದೇವನಾಗರಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ 2ರಲ್ಲಿ ಪ್ರಕಟವಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ 2. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾನಿಲ್ಲಿ ಇಂದು ನಡೆದಂತಹ ಪರೀಕ್ಷೆಯ ಸಂಭವನೀಯ ಅಂದರೆ ಪೂರ್ಣ 100ಕ್ಕೆ 100ರಷ್ಟು ನಾನು ಕರೆಕ್ಟ್ ಅಂತ ಹೇಳಲ್ಲ, ಆದರೆ ಸಂಭವನೀಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೇನೆ. ಇಲಾಖೆಯವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಕೂಡ ಹೋಲಿಸಿ ನೋಡಿ. ಈಗ ನೀವು ಬರೆದಂತಹ ಪ್ರಶ್ನೆಗಳಿಗೆ ಈ ಉತ್ತರಗಳನ್ನು ಹೋಲಿಸಿ ತಾವೆಷ್ಟು ಅಂಕಗಳನ್ನು ಗಳಿಸಬಹುದು ಅಂಥೇಳಿ ಸೊ ನೀವು ಚೆಕ್ ಮಾಡಿಕೊಳ್ಳಬಹುದು. ಸೊ ಇದಕ್ಕೆ ತಾವು ವೀಕ್ಷಣೆ ಮಾಡಿ ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡ್ತೀರಿ ಅಂಥೇಳಿ ಆಶೆ ಮಾಡ್ತಾ, ಸೊ ಇದು ಪಯಣ ಅಕಾಡೆಮಿ ಸಿಂದಗಿಯಿಂದ ಪ್ರಶಾಂತ್ ಕುಲಕರ್ಣಿ ತಮಗಾಗಿ ಪ್ರಸ್ತುತಪಡಿಸಿದ್ದಾರೆ. ಧನ್ಯವಾದಗಳು.